ಏನೋ ಚಿಂಟು, ಏನ್ ಊಟ ಮಾಡ್ದ್ಯಾ? ನಾನು ಏನ್ ಊಟ ಮಾಡ್ದೆ ಗೊತ್ತಾ? ಚಿತ್ರಾನ್ನ. ನೀನೇನ್ ತಿಂದಲ್ಲ? ನಾನು ಅಂಗೋನೆ ಸೊಪ್ಪಿನ ಸಾರು ಊಟ ಮಾಡ್ದೆ. ಹಾ? ಏನ? ಅಂಗೋನೆ ಸೊಪ್ಪಿನ ಸಾರು? ಹೂನ, ನಮ್ಮ ಅಮ್ಮಯ್ಯ ಹುಳಿಕಾಳು ಹಾಕಿ ಅನ್ಗೋನೆ ಸೊಪ್ಪು ಹಾಕಿ ಬೇಯಿಸ್ಬಿಟ್ಟು ಇದು ಏನೋ ಕಾಯಿ ತುರಿ ಹಾಕಿ ಬಸ್ಸಾರು ಮಾಡಿತ್ತು ಕಣ್ಲ. ಏನ್ ಸಖತ್ತಾಗಿತ್ತು ಗೊತ್ತೇ. ಹಾ ಚಿಂಟು, ಯಾ ಚಿಂಟು, ಯಾಕಲ್ಲ ಕಣ್ಣು ಮುಚ್ಕೊಂಡು ಕೂಕಂಡೆ? ಕಣ್ಣು ಮುಚ್ಕೊಂಡು ಕೂಕಂದೆ, ಇನ್ನೇನೋ ಮಾಡೋಣ. ನಾನ್ ನೋಡಿದ್ರೆ ಚಿತ್ರಾನ್ನ ತಿಂದಿದ್ದೀನಿ, ನೀನ್ ನೋಡಿದ್ರೆ ಅನ್ಗೋನೆ ಸೊಪ್ಪಿನ ಸಾರ ಊಟ ಮಾಡಿ ಬಂದಿದ್ಯಾ? ಇದು ನ್ಯಾಯನೇನಾ? ಅಲ್ವಲ್ಲ ಚಿಂಟು? ಅದಕ್ಕೆ ಕಣ್ಣು ಮುಚ್ಕೊಂಡು ಕೂಕಂಬದೆ, ಕಣ್ಣು ಬಿಡಿಲಿ. ಲೋ ನನ್ ಮಗನೇ ಕಿರಣ, ಇಂಥವಿರಬಾರ್ದು ಕಣೋ. ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ, ನಾನಂದ್ರೆ ನಿನಗೆ ಇಷ್ಟನೇ ಇಲ್ಲ. ಅಯ್ಯೋ ಯಾಕಲ್ಲ ಚಿಂಟು, ಏನೇನೋ ಮಾತಾಡ್ತಿದ್ಯಲ್ಲ, ನನಗೆ ಭಯ ಆಗ್ತೈತೆ ಕಣೋ. ಏನ್ ಹೇಳ? ತೂ, ಅದ್ ನೀನಂತ ಫ್ರೆಂಡ್ ಅಪ್ಪ, ಆ ರಮೇಶನೇ ಎಷ್ಟು ವಾಸಿ ಕಣ. ನಮ್ಮ ಮನೆಗೆ ಏನಾರ ಮಾಡಿದಾಗ ನಿನ್ಗೆ ಏನೇನು ಇಷ್ಟ ಅಂತಂದ್ರೆ ನಾನು ತಂದು ಕೊಡ್ತೀನಿ ತಾನೆ. ಒಂದಿನ ಕಣ ಯಾತನ ಮೊನ್ನೆ ನೋಡಿದ್ರೆ ಕೆಂಗಾರ ಕೇಳ್ದೆ ಲೋಟಕ್ಕೆ ಕೆಂಡು ತಕೊಂಬಾರಪ್ಪಿ ಅಂತ, ಅದನ್ನು ಕೊಟ್ಟಿಲ್ಲ. ಇವತ್ತು ಅಂಗೋನೆ ಸೊಪ್ಪಿನ ಬಸ್ಸಾರ ಅಂತ್ಯ, ಒಂದೀಟು ಸೊಪ್ಪನ ತಂದೆನ ಸಾರನ ತಂದೆನ. ಇಂಥವಿರಬಾರ್ದು ಕಣೋ. ನಿನಗೆ ಅಷ್ಟೊಂದು ಇಷ್ಟನೇ ಅಂಗೋನೆ ಸೊಪ್ಪು? ಇಲ್ಲ ಕಣ, ನಾನು ಮನುಷ್ಯನಲ್ಲ, ನಾನು ದೆವ್ವ ಅಲ್ವೇ. ನಾನು ಮನುಷ್ಯ ಆಗಿದ್ದಿದ್ರೆ ಯಾರು ಇಷ್ಟಪಟ್ಟಿರ್ಲಿಲ್ಲ. ದೆವ್ವ ಅಲ್ಲೇ ನೋಡು, ಅದಕ್ಕೆ ನನ್ಗೇನು ಇಷ್ಟ ಆಗಲ್ಲ. ಕೇಳೋದ್ ನೋಡಿ ಹೆಂಗ್ ಕೇಳ್ತಾನೆ. ನನ್ಗೆ ಅಂಗನ ಸೊಪ್ಪಿನ ಸಾರು ಅಂದ್ರೆ ಸಖತ್ ಇಷ್ಟ ಕಣೋ. ನನಗ್ ಗೊತ್ತೇ ಇರ್ಲಿಲ್ಲ ಕಣ. ಸುಮ್ನಿರಪ್ಪಯ್ಯ, ನಮ್ಮ ಅಮ್ಮ ಇನ್ವಾಗಿ ಕೇಳಿ ಹಿಂಗೆ ಚಿಂಟಕ್ಕೆ ಅಂಗನ ಸೊಪ್ಪಿನ ಸಾರು ಬೇಕಂತ ಇಸ್ಕೊಂಬತ್ತೀನಿ. ಸುಮ್ನಿರು ನಿಮ್ಮ ಅಂತಕ. ಇವಾಗ ಏನ್ ಬೇಡ ಹೋಗು. ನಮ್ಗೆ ಈ ತಕೊಂಬಂದ್ರೆ ಒಂದ್ ಬಟ್ಲು ಸೊಪ್ಪು, ಒಂದು ದೊಡ್ಡ ಲೋಟ ಸಾರು ಹಾಕೊಂಡ್ ಬಾ, ಊಟ ಮಾಡ್ಬಿಟ್ಟು ಕುಡಿತೀನಿ ನಾನು ಸಾರು. ಸರಿ ಆಯ್ತಪ್ಪ ಮಾರಯ್ಯ, ನಮ್ಮ ಅಮ್ಮ ಹಿಂಗ್ ಕೇಳ್ತೀನಿ. ಚಿಂಟು, ನನ್ಗೊಂದು ಅನುಮಾನ ಕಣ, ನಿನಗೆ ಏನೇನು ಇಷ್ಟ ಐತೆ ಅಂತ ಹೇಳು. ನಮ್ಮ ಮನೆ ಮಾಡಿದಾಗ ಕದ್ದು ಮುಚ್ಚಿ ಯಾರು ತಗೊಬಂದು ಕೊಡ್ತೀನಿ ಕಣ. ನಿನ್ಗೆ ಏನೇನು ಇಷ್ಟ? ನನಗೆ ಇಡ್ಲಿ ಅಂದ್ರೆ ಸಖತ್ ಇಷ್ಟ ಕಣ. ಆಮೇಲೆ ಚಿತ್ರಾನ್ನ ಅಂದ್ರೆ ಇಷ್ಟ ತಿಂಡಿ ಒಳಗೆ, ಸರಿನಾ? ಆಮೇಲೆ ಸಾರು ಒಳಗೆ ಸೊಪ್ಪಿನ ಸಾರು, ಮತ್ತೀಗ ಸೊಪ್ಪಿನ ಸಪ್ಪನೀರಂತೆ, ಹಸೆಕಾಳು ಸಪ್ಪನೀರು, ಬಸ್ಸಾರು. ಆಮೇಲೆ ಯಾತು ಚಟ್ನಿ ಅಂದ್ರೆ ಇಷ್ಟ ಕಣ ನನಗೆ, ಕಾಯಿ ಚಟ್ನಿ ಅಂದ್ರೆ. ಆಮೇಲೆ ಸೊಪ್ಪಾಗೆ ನಮ್ಗೆ ಏನೇನು ಸೊಪ್ಪಿನ ಸಾರು ಇಷ್ಟ ಗೊತ್ತೇ? ಅದೇ ಬೆರಕೆ ಸೊಪ್ಪಿನ ಸಾರು ಮಾಡ್ತಾರೆ ನೋಡು, ಬಸ್ಸಾರು, ಅದಿಷ್ಟ ನನಗೆ. ಮತ್ತೀಗ ಮಸ್ಸೊಪ್ಪು ಇಷ್ಟ. ಆಮೇಲೆ ಯಾತು ಅನ್ಗೋನೆ ಸೊಪ್ಪಿನ ಸಾರು ಇಷ್ಟ. ಸೀಗೆ ಸೊಪ್ಪು ಹತ್ತೈತಲ್ಲ, ಸೀಗೆ ಸೊಪ್ಪು, ಅದು ಅಂತೂ ಸಖತ್ ಇಷ್ಟ ಕಣ ನನಗೆ. ಇವು ಮಾಡಿದಾಗ ನೀನು ನನಗೆ ತಂದು ಕೊಡ್ಲೇಬೇಕು ನೋಡು, ಕೆಂಗಾರ ಮಾಡಿದಾಗ್ಲೂ ಅಷ್ಟೇ. ಸರಿ ಆಯ್ತು, ನನ್ಗೇನೋ ಬೈತಿಯಲ್ಲ, ನನಗೇನೇನು ಇಷ್ಟ ಅಂತಂದು ನೀನು ಹೇಳು. ನಿನಗೆ ಏನೇನು ಇಷ್ಟ ಗೊತ್ತಾ? ಚಿತ್ರಾನ್ನ ಇಷ್ಟ, ಆಮೇಲೆ ಬಸ್ಸಾರು ಇಷ್ಟ, ಆಮೇಲೆ ಪಾಯಸ ಅಂದ್ರೆ ಇಷ್ಟ ನಿನಗೆ. ಆಮೇಲೆ ನೆನ್ಪಿಸ್ಕೊಂಡು ಹೇಳ್ತಾನೆ. ನನಗೆ ಇಷ್ಟ ಅದು ಗೊತ್ತು, ನಿನ್ಗೆ ಅಷ್ಟು ಗೊತ್ತಿಲ್ವಲ್ಲ. ಓಯ್ ಆಮೇಲೆ ನನಗೆ ಬೋಂಡ ಅಂದ್ರೆ ಇಷ್ಟ ಕಣೋ. ಆಮೇಲೆ ಮತ್ತೀಗ ಹತ್ತು ಹಸಿ ಕಡ್ಲೆಕಾಯಿ ಅಂದ್ರೆ ಸಖತ್ ಇಷ್ಟ ಕಣೋ ನನಗೆ. ಆಮೇಲೆ ನಿನಗೆ ಅದೇ ಪಾಯಸ ಇಷ್ಟ, ಆಮೇಲೆ ಶಾವಿಗೆ ಅಂದ್ರೆ ಇಷ್ಟ ನಿನಗೆ, ಅಷ್ಟೇ. ಕರಿಗಡುಬು ಇಷ್ಟ. ಒಟ್ಟಾರೆ ಸ್ವೀಟ್ ಅಂದ್ರೆ ನಿನಗಿಷ್ಟ ಕಣ. ಲೋ ಚಿಂಟು, ಎಂತ ವಿಷಯ ಹೇಳ್ತಿದ್ಯಲ್ಲ, ಆದ್ರೆ ಮಕನ ಸಾರೆಕಾಯಿ ಕಣಂಗೆ ಇಕ್ಕಣಿದ್ಯಲ್ಲ, ನಗ್ನಗ್ತ ಒಂದಿಟ್ಟು ಹೇಳ್ಬಾರ್ದು. ಸರ್, ನೀವು ನೋಡ್ತಿದ್ದೀರಲ್ಲ ನನ್ನ, ಹೇಳಿ ಸರ್, ಈ ಮಕ್ಕಳಿಗೆ ಒಂದೀಟನ ದ್ವೇಷ ಕಾಣಿಸ್ತೈತ ಸರ್? ಏನಂದ್ರೆ ಈ ನನ್ನ ಮಗ ನನಗೆ ಅನ್ಗೋನೆ ಸೊಪ್ಪಿನ ಬಸ್ಸಾರು ಮಾಡಿನೂ ತಂದು ಕೊಟ್ಟಿಲ್ಲ. ಆ ಬೇಜಾರು ಎದ್ದು ಕಾಣಿಸ್ತೈತೆ ತಾನೆ. ಅಷ್ಟು ಬೇಜಾರು ಇರ್ಬೇಕಾದ್ರೆ ನಾನು ಹೆಂಗ್ ನಗ್ನಗ್ತಾ ಮಾತಾಡ್ಲಿ, ನೀವೇ ಹೇಳಿ. ಲೋ ಅವ್ರ ಹತ್ರ ಎಲ್ಲ ನನ್ನ ಮಾನ ಮರ್ಯಾದೆ ತೆಗಿತಿಯಲ್ಲೋ. ಸುಮ್ಮನೆ ಇರೋ ಸ್ವಾಮಿ, ನಿನಗೆ ಕೈ ಮುಗಿತೀನಿ, ತಂದು ಕೊಡ್ತೀನಿ, ಸುಮ್ಮನಿರೋ. ನಾನು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನಿನ್ನ ಬಣ್ಣ ಅವ್ರಿಗೆ ಯಾವಾಗಲೋ ಗೊತ್ತು ಬಿಡು, ಇಷ್ಟೊತ್ತಿಗೆ ಗೊತ್ತಾಗೇ ಬಿಟ್ಟಿರ್ತೈತಿ. ಎಲ್ರಿಗೂ ನಮಸ್ಕಾರ. ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಈ ಊರಾಗ ಇವನ ಹಬ್ಬ ಇದ್ರೆ ಸಾಕು. ಯಾತನ ಒಂದು ಈಡ್ ಸಿಗಕ್ಕಿಲ್ಲ, ಅದನ್ನೇ ಬೆಟ್ಟ ಮಾಡ್ಕೊಂಡ್ಬಿಡ್ತಾನೆ. ಅದಂಗೋ ಹೇಳ್ತಾರಲ್ಲ, ಉಗ್ರಾಗ ಹೋಗೋದು ಕೊಟ್ಟೆಗೆ ಹೋತಂಬಂಗಿ, ಹಂಗಾತ ನನ್ನ ಪರಿಸ್ಥಿತಿ. ಇವನ್ ಜೊತೆಗೆ ಸೇರ್ಕೊಂಡು ಒಳ್ಳೆ ಕತ್ತಿ ಮೇಲೆ ಅಡಿಕೆಕಾಯಿ ಆಗಿದ್ದೀನಿ. ಯೋಯ್ ಅಪ್ಪಿ, ಇಟ್ಲ ತಿರುಗಿ ನೋಡ ಇಲ್ಲಿ. ಯಾಕಲ್ಲ ಕಿರಣ, ಕಣ್ಣು ಮುಚ್ಕೊಂಡಿದ್ಯಾ? ಇಟ್ಲಂಗ್ ನೋಡ ಅಂದ್ರೆ ನಾನು ನಿನ್ನ ಮಕ ನೋಡುವುದಿಲ್ಲ. ಯಾಕಂದ್ರೆ ನಿನ್ನ ಸಾರೆಕಾಯಿ ಮಕನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನೋಡಕ್ಕಿಂತ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕಾಗೈತೆ ನನಗೆ. ಯಾವಾನ
ನಮ್ ಚಿಂಟು ಆಡೇಳಂಗೈತಿ ಅಂದ್ರೆ ಸಾರೆಕಾಯಿ ಮಕ್ಕದಿಂದ ಹೀರೆಕಾಯಿ ಮಕ್ಕಕ್ಕೆ ಬಂದೈತೆ ಮಂಗಾತು ಕಂಡ್ಬಿಡ್ಲಾ. ಯೋ ಅಪ್ಪಿ, ನಿಜ ಹೇಳಿ ಇಷ್ಟೊತ್ತು ನೀನು ಚೆನ್ನಾಗಿ ಆಡೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ತಾನಿ? ಯೋಯ್ ಯಾಕಲ್ಲ ಏನನ ಆಗ್ಲತ್ನಾಗ ಕನ್ಸ್ ಕಾಮಕ್ ನಿಂತ್ಕಣಿ ಜಾಲೆ. ಬಿಡಪ್ಪ, ಈಗಲೇ ಹಿಂಗೇನು ತಾತ ಆದಂಗಿಂದ ಹೆಂಗೋ. ನಾನು ಕನ್ಸ್ಕಂಡೆ ಏನೋ ಮಿಸ್ ಹೊಡಿತೈತಲ್ಲ. ನನ್ಗಿಲ್ಲಿದ್ದೆ ತಿಕ್ಕಿ ಹಿಡಿತೈತಪ್ಪ ನನಗೆ. ವಾಗಿ ನಿನಗೆ ನಮ್ಮ ಅಮ್ಮ ಹಿಂಗೆ ಕೇಳಿ ಅಂಗುನ ಸೊಪ್ಪಿನ ಸಾರು ಸೊಪ್ಪಿಸ್ಕೊಂಬತ್ತೀನ. ಬಾಯ್. ನಾನು ಡ್ಯಾನ್ಸೇ ಮಾಡಿಲ್ಲ, ಆದ್ರೆ ಇವನಿಗೆ ಏನು ಆಗೈತಿ ಇವತ್ತು ಅಂತ ಹೇಳ್ತೀನ. ಆಹಾ, ನಾನು ಯಾರು ಚಿಂಟು ಹೆಂಗೆ ಐಡಿಯಾ ಮಾಡಿದ್ದು. ಇವಾಗ ಹೋಗಿ ಅವ್ರ ಅಮ್ಮ ಅಂತ ಇಸ್ಕೊಂಡು ಬರ್ತಾನೆ, ಹೋಗಿ ಹೊಟ್ಟೆ ತುಂಬ ತಿಂದುಬಿಡ್ತೀನಿ. ಬಾಯ್ ಬಾಯ್. ನಿಮಗೂ ಅನ್ಗೋನೆ ಸೊಪ್ಪಿನ ಸಾರು ಇಷ್ಟ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಈ ಚಿಂಟು ಅಂದರೆ ಸುಮ್ಮನೆನಾ? ಬಾಯ್ ಬಾಯ್.